ಪ್ರದೇಶಕ್ಕೆ ಕೊಡ್ತಕ್ಕಂಥದ್ದು. ನೀರಾವರಿ ಪ್ರದೇಶಕ್ಕೆ ಚಂಬೆ 25 26 ನಾವ್ ಏನಕ್ಕೆ ರೈತರೆಲ್ಲ ಬೈಕ್ ಹೋಯ್ತಾವ್ರಲ್ಲ ಅಂತಂದಾಗ ನಮ್ಗಿದು ಚೆಕ್ ಮಾಡಿ ಅಟೆಂಡೆನ್ಸ್ ಹಾಕಿರ್ತಾರ ಅವು ಅದೇ ಆ ಮೂಟೆಗಳು ಅದೆಯೇ ಎಲ್ಲಿದ್ದೇವು ಒಳಗಡೆ ಗೋಡನಲ್ಲಿ ಬೀಗ ತೆಗ್ದಿತ್ತು ಒಳಗಡೆ ಅವರು ಬ್ಯಾಗ ತೆಗಿರ ಮೈದಾ ತೆಗೀರಿ. ಮಾರಾಟ ದರ 715 ರೂಪಾಯಿ ಹಾಕಿದಿರಿ. ಕೇಳಿ, ಇಲ್ಲಿ ಎಕ್ಸ್ಪೈರಿ ಡೇಟು ಹಾಕಿದಿರಿ ಆಯ್ತಾ? ಕೇಳಿ, ಇಲ್ಲಿ ಕೇಳಿ ಮೇಡಮ್, ಎಕ್ಸ್ಪೈರಿ ಡೇಟ್ ಹಾಕಿದಿರಿ. ಇಲ್ಲಿ ಬಂದ್ರಲ್ಲ ಜನ, ನೀವು ವಿತರಣೆ ಮಾಡಕ್ಕೆ ಅಂತ ಕರ್ದಿದ್ರಲ್ಲ ಜನನ, ಆ ಬಂದವ್ರು ಯಾಕೆ ಬೈಕೊಂಡು ಹೋದ್ರು, ಯಾಕೆ ಇಸ್ಕದೆ ಹೋಗ್ದ್ರು, ಕಾರಣ ಯಾಕೆ ಇಸ್ಕೋಗ್ಲಿಲ್ಲ? ನಾವು ಓಪನ್ ಮಾಡಿದ್ವಲ್ಲ, ಅದು ಜರ್ಮಿನೇಷನ್ ಸಮಸ್ಯೆ ಇದೆಯಲ್ವಾ, ಅದು ರೀಪ್ಲೇಸ್ ಗೆ ಅಂತ ಹೇಳಿ ಹೇಳಿದೀವಿ. ವಾಪಸ್ ಅಲ್ಲಲ್ಲಿ ಜನ ಬಂದು ವಾಪಸ್ ಯಾಕೆ ಕಳ್ಸಿದ್ರಿ? ನೀವು ಮೊದ್ಲೇ ಏನ್ ಮಾಡ್ತಿದ್ರಿ? ಎಷ್ಟು ದಿವಸ ಆಗಿರ್ತದ? 1 ವರ್ಷದ ಮೇಲೆ ಆಗದಲ್ಲ. 1 ವರ್ಷ ಆಗಿಲ್ಲ ಇವ್ರೆ, 1 ವರ್ಷ ಆಗಿಲ್ಲ. ನಾವ್ ಇವಾಗ ಈಗ ಭೂಮಿಗೆ ಹಾಕರ್ ಬರ್ತದ ಇದು ಬಿತ್ತನೆ. ಈಗ ಹೊಸದಾಗಿ ಬಂದಿರೋದು ನಾವು. ಭೂಮಿಗೆ ಹಾಕರೆ ಬಿತ್ತನೆ ಮಾತಾಡಕ್ಕೆ ನೀವು ಬಿಡ್ತಿಲ್ವಲ್ಲ? ನಾವೇ ಬಿಡ್ತಾ ಇಲ್ವಾ ಮಾತಾಡಕ್ಕೆ? ಮಾತನಾಡಿ ಮೇಡಮ್ ರೇ, ಆಯ್ತು ಅದೇನಂತ ಮಾತನಾಡಿ. ಅಲ್ಲ ಜನ ಬಂದಿದ್ರಲ್ಲ, ಈಗ ಲೈನ್ ನಿಂತಿದ್ರಲ್ಲ ಮೇಡಮ್ ರೇ, ಆ ಬಂದಿದ್ದವ್ರು ಯಾಕೆ ಬ್ಯಾಗ್ನ ತಗೊಂಡೋಗ್ಲಿಲ್ಲ? ಬ್ಯಾಗ್ ಯಾಕೆ ತಗೊಂಡೋಗಿಲ್ಲ? ಕಾಳು ಚೆನ್ನಾಗದೆ, ಎಕ್ಸ್ಪೈರಿ ಡೇಟ್ ಆಗಿಲ್ಲ ಅಂದ್ರೆ ಅವ್ರು ಈಸ್ಕೊಂಡು ಹೋಗ್ತಿರ್ತಾನೆ. ಅದಕ್ಕೆ ನಾವು ವಾಪಸ್ ಕಳಿಸ್ತಾ ಇದೀವಿ. ರಿಪ್ಲೇಸ್ ಗೆ ಅವ್ರು ಕೊಡ್ಲಿಲ್ವಲ್ಲ, ನೋಡಿದ ತಕ್ಷಣ ಈಗ ಕೊಡ್ಲಿಲ್ಲ. ಕೊಡೋರೆ ಕೊಡ್ತಿರ್ಲಿಲ್ಲ, ಕೊಟ್ಟೋರಿ ನೀವು. ಅವ್ರು ಏನಾರ ಎಕ್ಸ್ಪೈರ್ ಆಗ್ಲಿಲ್ಲ ಅಂತ ಏನಾರ ವಾದ ಮಾಡ್ಲಿಲ್ಲ ಅಂದಿದ್ರೆ ನೀವು ಕೊಡ್ತಿದ್ರಿ. ಬಿತ್ತನೆ ಉತ್ತಿ ಬಿಟ್ಟು ಮಾಡೋದು ಇವತ್ತೆಲ್ಲ ಕೂಲಿ ಯಾರು ಕೊಡೋರು? ರೈತರಿಗೆ ಕಷ್ಟ ಆಗುವಂತ ಕೆಲಸ ನಾವು ಮಾಡಲ್ಲ ಇವ್ರೆ. ಈಗ ಮಾಡಿದಿರಲ್ಲ, ಈಗ 1 ವರ್ಷದಿಂದ. ನಾವು ಈ ವರ್ಷದಿಂದ ಕೊಟ್ಟಿಲ್ಲ. ಇಂಥ ಬೆಳೆಗಳಿಗೆ ಹಾಕುವಂಥದ್ದು ಏನು ಉದ್ದು ಮತ್ತೆ ತಗಣಿ ಇನ್ನಿತರೆ ಕಾಳುಗಳನ್ನ ಮಳೆ ಆಶ್ರಯಿತ ಬೆಳೆಗಳನ್ನಾಗಿ ಸರ್ಕಾರ ಉಚಿತವಾಗಿ ಕೊಡಬೇಕು. ಅದರಲ್ಲಿ 710 ರೂಪಾಯಿ ದರವನ್ನ ನಿಗದಿ, 715 ರೂಪಾಯಿ ದರ ನಿಗದಿ ಮಾಡಿದೆ. ಯಾವ್ದಕ್ಕೆ? ಇದಕ್ಕೆ RTC ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಮತ್ತೆ FID ಆಗಿರ್ಬೇಕು. ಅವೆಲ್ಲ ಆಗಿರ್ತಕ್ಕಂಥ ರೈತರಿಗೆ ಕೊಡ್ತಕ್ಕಂಥ ಸಬ್ಸಿಡಿ ಕಾಳು ಇದು. ಯಾವುದೋ ಇದು ಕೂಡ ಎಕ್ಸ್ಪೈರ್ ಆಗಿ ವಿತರಣೆಗೆ ಕಳೆದ 1 ವರ್ಷದಲ್ಲಿ ಕೊಡಬೇಕಾದಂಥದ್ದನ್ನ ಈಗ ವಿತರಣೆ ಮಾಡಕ್ಕೆ ನಿಂತವ್ರೆ. ಹಾಗೇನೆ ಮಳೆ ಆಶ್ರಯಿತ ಬೆಳೆಗಳಿಗೆ ಇದಾದ್ರೆ ಏನು ನೀರಾವರಿ ಪ್ರದೇಶಕ್ಕೆ ಚಂಬೆ ಇನ್ನಿತರ ಕಾಳುಗಳನ್ನ ಕೊಡಬೇಕು. ಅವು ಕೂಡ ಹಿಂಗೆ ಅಧ್ವಾನ ಆಗಿ ಯಾವುದೂ ಕೂಡ ವಿತರಣೆ ಆಗದೇನೆ ಇವತ್ತು ಜನರನ್ನ, ಕೃಷಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ರೈತರನ್ನ ವಂಚಿಸುವಂತ ಕೆಲಸ ಇಲ್ಲಿ ಅಧಿಕಾರಿಗಳು ಮಾಡ್ತಾವ್ರೆ. ಕೃಷಿ ಸಚಿವರು ನಮ್ಮ ಜಿಲ್ಲೆಯವರೇ, ಅವರು ಕೃಷಿ ಸಚಿವರಿಗೆ ದಿಕ್ ತಪ್ಪಿಸುವಂತ ಕೆಲಸವನ್ನ ಇಲ್ಲಿ ಆಡಳಿತ ವ್ಯವಸ್ಥೆ ಮಾಡ್ತದೆ. ಇವತ್ತು ಅವ್ರ ಅಟೆಂಡೆನ್ಸ್ ಬುಕ್ಗಳನ್ನ ಎಲ್ಲ ಹೋಗಿ ಚೆಕ್ ಮಾಡಿದ್ರೆ ಮಾಧ್ಯಮದವರು ಅದರ ಇತಿಹಾಸಗಳು ಗೊತ್ತಾಗುತ್ತೆ. ಯಾರು ಸಹಿ ಮಾಡಿದ್ದಾರೆ, ಯಾರು ಸಹಿ ಮಾಡಿಲ್ಲ, ಏನು ಎಲ್ಲವೂ ಗೊತ್ತಾಗುತ್ತೆ. ನೀವು ಈಗಲೇ ಈ ಕೂಡಲೇ ತಪಾಸಣೆ ಮಾಡಿ ಯಾವ ಅಧಿಕಾರಿಗಳು ಕ್ರಮಬದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ರೈತರ ತೆರಿಗೆ ಹಣದಿಂದ ಅವರು ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಕನ್ನಡ ನಾಡಿನಲ್ಲಿ, ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರದಲ್ಲಿ ಈ ಮಟ್ಟಕ್ಕಾಗಿದೆ ಈ ಅಧಿಕಾರಿಗಳು ಅಂದರೆ ಎಷ್ಟು ಜಿಡ್ಡು ಹಿಡ್ದಿರ್ಬೋದು ಅಂತ ಲೆಕ್ಕ ಹಾಕೊಳ್ಳಿ ಅಲ್ವಾ? ಕೃಷಿ ಸಚಿವರು ಏನಾದರೂ ಮಾಡಿ ಉತ್ತಮವಾದಂಥ ಕೃಷಿ ಇಲಾಖೆಯನ್ನು ಅಭಿವೃದ್ಧಿ ಹತ್ರ ಕೊಂಡೊಯ್ತೀನಿ ಅಂದರೆ ಅಧಿಕಾರಿಗಳು ಅದಕ್ಕೆ ದಿಕ್ ತಪ್ಪಿಸೋ ಕೆಲಸ ಆಯ್ತದೆ. ಈ ಕೂಡಲೇ ಇದು ಸಮಗ್ರವಾಗಿ ತನಿಖೆ ಮಾಡಬೇಕು. ಇವಾಗ ಆಗ್ಲೇ ಬೀಗ ಹಾಕ್ಬಿಟ್ರು. ನೀವೆಲ್ಲ ಬರೋಕ್ ಮೊದಲು ಓಪನ್ ಇತ್ತು. ರೈತರೆಲ್ಲ ಬಂದು ಬಂದಂಗೆ ಬೈಕೊಂಡು ಹೋದ್ಮೇಲೆ ನಮ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಮೇಲೆ ನಮಗೂ ಗೊತ್ತಾಯ್ತು. ನಾವು ಒಳಗೆ ಬರೋದಕ್ಕೂ ರೈತರು ಒಂದಷ್ಟು ಜನ ನಿಂತ್ಕೊಳ್ಳೋದು, ಇವರು ಮನಳಾಗೋಯ್ತು, ಬೆಳಗ್ಗೆಯಿಂದ ಕಾಯಿಸಿ ನಮ್ಮನ್ನ ಹಣ್ಣು ಮಾಡಿ ಬಿಸಿಲಲ್ಲಿ ತೀರ್ಸಿದ್ರು ಅಂತೇಳಿ ಬೈಕ ಹೋದ್ಬೇಕಾರೆ ಮಾಧ್ಯಮದ ಬರೋದು ಒಂದು ಸ್ವಲ್ಪ ವಿಳಂಬ ಆಯಿತು. ಹಾಗಾಗಿ ಬೀಗ ಹಾಕಿದ್ರು. ಬೀಗ ಹಾಕಿ ಇವತ್ತು ಈ ಕೆಲಸ ಆಗಿದೆ. ಇವೆಲ್ಲವನ್ನು ಸರಿಪಡಿಸುವಂಥ ಕೆಲಸವನ್ನ ಉಸ್ತುವಾರಿ ಸಚಿವರು ಸಮಗ್ರವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಜಿಲ್ಲೆಯ ರೈತರನ್ನ ಉಳಿಸೋ ಕೆಲಸ ಅವ್ರ ಕೈಲಿದೆ, ಅದು ಮಾಡಬೇಕು ಅಂತ ಒತ್ತಾಯಿಸ್ತೀವಿ. ಫೋಟೋ ನೋಡಿ, ಫೋಟೋ